ಯೇಸುವಿನ ಮಧುರಳ ನಾಮದಲ್ಲಿ ನಿಮಗೆ ಪ್ರತಿ ಮುಂಜಾನೆ ವೇಳೆಯಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ತಂದೆಯ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯು ಶಾಂತಿಯು ನಿಮಗೆ ಪ್ರತಿದಿನ ಉಂಟಾಗಲಿ. ಕೇಳುವಂಥವರೆಲ್ಲ ನನ್ನ ಸಹೋದರ ಸಹೋದರಿಗಳಿಗೆ ನಿಮಗೆ ಶುಭವೂ ಕೃಪೆಯು ಪ್ರತಿದಿನ ಉಂಟಾಗಲಿ. ನೀವು ಯಾರೆಲ್ಲ ಅಪನಂಬಿಕೆಯಿಂದಲೂ ನಿರಾಸೆಯಿಂದಲೂ ಕೂತಿದ್ದಾರೋ ದೇವರು ನಿಮ್ಮ ಲೈಫಲ್ಲಿ ಈ ದಿನ ಹಿಂದೆ ಇವತ್ತೇ ಅದ್ಭುತ ಮಾಡ್ತಾರೆ. ಹಾಲೆಲೂಯಾ. ಏನಪ್ಪ ಈ ವರ್ಷ ಎಂಡಿಂಗಲ್ಲಿ ನಾನು ಬಂದಿದ್ದೇನೆ, ಏನು ಕಾಣ್ತಿಲ್ಲ, ಏನು ಅದ್ಭುತ ಆಗ್ತಾ ಇಲ್ಲ, ಏನು ಮಾಡೋದು, ಎಲ್ಲಿ ಹೋಗೋದು, ಯಾರನ್ನ ಕೇಳೋದು. ಮನುಷ್ಯರ ಮುಂದೆ ನೀವು ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಮನುಷ್ಯರ ಮುಂದೆ ಹೇಳಿದರೆ 100 ಜನ ಕೇಳ್ಕೊಬರ್ತಾರೆ. ಆದರೆ ಅವರ ಜೊತೆ ಹೇಳ್ಕೋಬೇಡಿ ಪ್ರಿಯರೇ, ದೇವರೊಟ್ಟಿಗೆ ಹೇಳ್ಕೊಳ್ಳಿ. ಬಂದಿದೆ ಪ್ರಿಯರೇ, ದೇವರ ವಚನದೊಟ್ಟಿಗೆ ದೇವರು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕಿದ್ದಾರೆ. ಯೆಶಾಯನ ಗ್ರಂಥ 43ನೇ ಅಧ್ಯಾಯ 18-19. ಯೆಹೋವನು ಹೀಗನ್ನುತ್ತಾನೆ, ಹಾಲೆಲೂಯಾ, ಹಳೆ ಸಂಗತಿಗಳನ್ನು ಜ್ಞಾಪಕ್ಕೆ ತಂದುಕೊಳ್ಳಬೇಡಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಈಗೋ ಹೊಸ ಕಾರ್ಯಗಳನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿದೆ, ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಹಾಲೆಲೂಯಾ. ದೇವರು ಅಡವಿಯಲ್ಲೇ ನದಿಗಳನ್ನು ದೇವರು ಹರಿಸಿದ್ದಾರೆ. ಹಾಲೆಲೂಯಾ. ಅರಣ್ಯದಲ್ಲಿ ನಡೆಸುವಂಥ ದೇವರು, ಮಾರ್ಗಗಳನ್ನು ತೆರೆದಂಥ ದೇವರು, ಇವತ್ತು ನಿಮ್ಮ ಲೈಫಲ್ಲಿ ದೇವರು ಹೊಸ ಕಾರ್ಯಗಳನ್ನು, ಹೊಸ ದಿನಗಳನ್ನು, ಹೊಸ ಒಂದು ಮುಂದಿನ ದಿನಗಳಲ್ಲಿ ಅದ್ಭುತ ಹಿಂದೆ ಇವತ್ತೇ ದೇವರು ಮಾಡಲಿಕ್ಕಿದ್ದಾರೆ. ಯಾರೆಲ್ಲ ನಂಬ್ತಿರೋ ಪ್ರೇರೆ, ದೇವರು ನಮಗೆ ಅದ್ಭುತ ಮಾಡ್ತಾರೆ. ಕ್ರಿಸ್ತನು ನಮ್ಮ ಲೈಫಲ್ಲಿ ಬಂದರೆ ಅದು ಬೆಳಕಾಗಿ ನಮ್ಮ ಲೈಫೇ ನಿಂತು ಹೊರಟುಬಿಡುತ್ತೆ. ಹಾಲೆಲೂಯಾ. ಮನುಷ್ಯರ ಮುಂದೆ ನಾವು ಹೋಗಿ ಹೇಳಿದಾಗೆ ಅದು ಏನಾಗುತ್ತೆ ಅಂದರೆ ಬೇರೆ ಏನಾದರೂ ತಿಳ್ಕೊಳ್ತಾರೆ, ನಮ್ಮ ಬಗ್ಗೆ ಬೇರೆಲ್ಲ ಹೇಳ್ತಾರೆ. ಆದರೆ ದೇವರ ಮುಂದೆ ನಿಮ್ಮ ವಿಜ್ಞಾಪನೆಗಳನ್ನು ಅರಿಕೆ ಮಾಡಿರಿ, ನಿಮ್ಮ ಲೈಫಲ್ಲಿ ಅದ್ಭುತ ಕಾಣಲಿಕ್ಕೆ ಇದ್ದಾರೆ ಪ್ರಿಯರೇ. ಯಾರೆಲ್ಲ ಈ ವಚನವನ್ನು ಕೇಳ್ತಿರೋ, ನಂಬ್ತಿರೋ, ದೇವರು ತಾನೇ ಹೊಸ ಕಾರ್ಯಗಳನ್ನು ಮಾಡ್ತಾರೆ. ನಮ್ಮ ಕರ್ತನಾದ ಕೆರೂಬಿಯ ಮಧ್ಯದಲ್ಲಿರುವಂಥ ದೇವರು, ನಾವು ಆತನೊಟ್ಟಿಗೆ ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರು ತಾನೇ ಅದ್ಭುತಗಳನ್ನು ಮಾಡ್ತಾರೆ. ಬನ್ನಿರಿ ಪ್ರಿಯರೇ, ಎಷ್ಟು ಅದ್ಭುತಗಳನ್ನು ಮಾಡಿದ್ದಾರೆ ಎಂಬುದಾಗಿರುವ ಹಾಡುಗಳ ಮುಖಾಂತರ ದೇವರನ್ನು ಸ್ತುತಿಸೋಣ. ಹಾಲೆಲೂಯಾ. ಯೇಸು ಒಳ್ಳೆಯವ. ಹಾಲೆಲೂಯಾ. ಯೇಸು ಒಳ್ಳೆಯವ, ಯೇಸು ಒಳ್ಳೆಯವ, ಎಂದೆಂದು ಮಾರ್ಪಡದವ, ಆತ ಎಂದೆಂದು ಮಾರ್ಪಡದವ. ಯೇಸು ಒಳ್ಳೆಯವ, ಯೇಸು ಒಳ್ಳೆಯವ, ಎಂದೆಂದು ಮಾರ್ಪಡದವ, ಆತ ಎಂದೆಂದು ಮಾರ್ಪಡದವ. ಕುರುಡರ ಕಣ್ಗಳ ತೆರೆದವ, ಆತ ಒಳ್ಳೆಯವ, ಒಳ್ಳೆಯವನೇ. ಕುಂಟರು ನಡೆಯಲು ಮಾಡುವವ, ಆತ ಒಳ್ಳೆಯವ, ಒಳ್ಳೆಯವನೇ. ಕುರುಡರ ಕಣ್ಗಳ ತೆರೆದವ, ಆತ ಒಳ್ಳೆಯವ, ಒಳ್ಳೆಯವನೇ. ಕುಂಟರು ಕಾಲ್ಗಳ ನಡೆವವ, ಆತ ಒಳ್ಳೆಯವ, ಒಳ್ಳೆಯವನೇ. ಆತ ಒಳ್ಳೆಯವ, ಸರ್ವವಲ್ಲಭ, ಆತ ಕೃಪೆಯು ಎಂದಿಗಿರುವುದು. ಆತ ಒಳ್ಳೆಯವ, ಸರ್ವವಲ್ಲಭ, ಆತ ಕೃಪೆಯು ಎಂದಿಗಿರುವುದು. ಹಾಲೆಲೂಯಾ. ಆತನ ಕೃಪೆ ನಿಮ್ಮ ಮೇಲೆ ಸದಾ ಯಾವಾಗಲೂ ಇರುತ್ತೆ ಪ್ರಿಯರೇ. ಹಾಲೆಲೂಯಾ. ದೇವರ ನಂಬದೇ ಇರೋರು ಕೂಡ ದೇವರ ಕೃಪೆ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ. ಆದರೆ ದೇವರ ಕೃಪೆ ನಿಮ್ಮ ಮೇಲೆ ಇದೆ ಪ್ರಿಯರೇ. ನಂಬದೇ ಇದ್ರು ಏನಪ್ಪ ದೇವರ ಕೃಪೆ ಹೀಗೆ ಇರ್ತಾ ಇದ್ದಾರಂತ. ಹೌದು, ನಿಮ್ಮ ಮೇಲೆ ದೊಡ್ಡ ಕೃಪೆ ದೇವರು ಇಟ್ಟಿದ್ದಾರೆ. ಹಾಲೆಲೂಯಾ. ವ್ಯಾಧಿಗೆ ಬಿಡುಗಡೆ ಕೊಡುವವ, ಒಳ್ಳೆಯವ, ಒಳ್ಳೆಯವನೇ. ಪಾಪದಿ ಬಿಡುಗಡೆ ಕೊಡುವವ, ಆತ ಒಳ್ಳೆಯವ, ಒಳ್ಳೆಯವನೇ. ವ್ಯಾಧಿಗೆ ಬಿಡುಗಡೆ ಕೊಡುವವ, ಆತ ಒಳ್ಳೆಯವ, ಒಳ್ಳೆಯವನೇ. ಪಾಪದಿ ಬಿಡುಗಡೆ ಕೊಡುವವ, ಆತ ಒಳ್ಳೆಯವ, ಒಳ್ಳೆಯವನೇ. ಆತ ಒಳ್ಳೆಯವ, ಸರ್ವವಲ್ಲಭ, ಆತ ಕೃಪೆಯು ಎಂದಿಗಿರುವುದು. ಆತ ಒಳ್ಳೆಯವ, ಸರ್ವವಲ್ಲಭ, ಆತ ಕೃಪೆಯು ಎಂದಿಗಿರುವುದು. ಆತನ ಕೃಪೆ ಯಾವತ್ತೂ ಮಾರ್ಪಡಲ್ಲ. ಮನುಷ್ಯರ ಪ್ರೀತಿ ತಣ್ಣಗಾಗಿ ಹೋಗುತ್ತೆ, ಆದರೆ ದೇವರ ಪ್ರೀತಿ ನಿರಂತರವಾಗಿರುತ್ತೆ. ಹಾಲೆಲೂಯಾ. ಕಷ್ಟದಿ ಬಿಡುಗಡೆ ಕೊಡುವವ, ಆತ ಒಳ್ಳೆಯವ, ಒಳ್ಳೆಯವನೇ. ನಂಬಾರವ ಎಂದಿಗೂ ಬರುವವ,
ಪಡಲ್ಲ ಪ್ರಿಯರೇ. ಅಲ್ಲೆಲ್ಲ ಕಷ್ಟದಿ ದುಃಖದಿ ಬಿಡುಗಡೆ ಮಾಡಿ ದೇವರು ಹೊಸ ಕಾರ್ಯಗಳನ್ನು ನಿಮ್ಮ ಲೈಫಲ್ಲಿ ಅದ್ಭುತ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಪರಿಶುದ್ಧಾತ್ಮನೇ ನಿಮ್ಮ ಮನೆಯಲ್ಲಿ ಎಲ್ಲಿ ಕುತ್ಕೊಂಡಿದ್ರೋ ಅಲ್ಲೇ ಕೇಳುವಂಥವರ ಎಲ್ಲರ ಮೇಲೆ ಮಹಿಮೆಯ ಪ್ರಸನ್ನತೆ ನಿಮಗೆ ಆತನು ಎಂದೆಂದಿಗೂ ಇರುವಾತನು ದೇವರು ತಾನೇ ಅದ್ಭುತ ಮಾಡಲಿ. ಹಾಲೆಲೂಯಾ. ನೀವೇನೆಲ್ಲ ಅಂದುಕೊಂಡಿದ್ರೋ ದೇವರು ವಾಕ್ಯದ ಮುಖಾಂತರ ನೆರವೇರಲಿ. ಆಮೇನ್. ಗಾಡ್ ಬ್ಲೆಸ್ ಯು ನನ್ನ ಪ್ರೀತಿಯುಳ್ಳ ಸಹೋದರ ಸಹೋದರಿ. ಆಮೇನ್.